ನಾನು ಈ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ಇದು ಬಂದು ಅಳತೆ ಬ್ಲೌಸ್ನಲ್ಲೇ ಬಾಡಿ ಮೆಷರ್ಮೆಂಟ್ನ ಯಾವ ರೀತಿ ತಗೊಳ್ಳೋದು ಅಂತ ಹೇಳಿ ಈ ಬ್ಲೌಸಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಾಡಿ ಮೆಷರ್ಮೆಂಟ್ನ ತಗೊಳ್ಳೋದಕ್ಕೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಇದನ್ನು ಯಾವ ರೀತಿ ತಗೊಳ್ಳೋದು ಅಂತ. ನಾನು ಬ್ಲೌಸಲ್ಲಿ ಯಾವ್ಯಾವ ಮೆಷರ್ಮೆಂಟ್ನ ತಗೋತೀನಿ ಅದೇ ರೀತಿ ನೀವು ಬಾಡಿಲೂ ಮೆಷರ್ಮೆಂಟ್ನ ತಗೊಂಡ್ರೆ ಬ್ಲೌಸು ನೀಟಾಗಿ ಮೆಷರ್ಮೆಂಟ್ನ ತಗೊಳ್ಳೋದನ್ನ ಕಲಿಬೋದು. ಇದರಲ್ಲಿ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ, ಯಾವುದೇ ಆಲ್ಟ್ರೇಷನ್ ಇಲ್ಲ. ಎಲ್ಲ ಆಲ್ಟ್ರೇಷನ್ ಇದ್ದವನ್ನೇ ತೋರಿಸ್ಕೊಟ್ರೆ ಫಸ್ಟು ಬ್ಲೌಸನ್ನು ಕರೆಕ್ಟಾಗಿರೋದನ್ನು ಹೊಲಿಯೋಕ್ಕೆ ಕೊಟ್ಟರೆ ಹೊಲಿಯೋದಕ್ಕೆ ಅನುಕೂಲ. ಕೆಲವೊಂದು ಪ್ರಾಬ್ಲಮ್ ಇರೋನ್ನ ಹೊಲಿಯೋಕ್ಕೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇದ್ದವ್ರು ಏನು ಮಾಡಬೇಕು, ಫಸ್ಟಿಗೆ ಕರೆಕ್ಟಾಗಿರೋ ಬ್ಲೌಸ್ನ ಕೊಟ್ಟು ಅವ್ರಿಗೆ ಸ್ಟಿಚ್ ಮಾಡಿಸಿದ್ರೆ ಅವ್ರಿಗೂ ಖುಷಿಯಾಗುತ್ತೆ, ಕಲಿಯೋವಂಥವ್ರಿಗೆ, ಹೊಸ್ದಾಗಿ ಹೊಲಿಯೋವಂಥವ್ರಿಗೆ. ಹಾಗಾಗಿ ನಾನು ಫಸ್ಟಿಗೆ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಇರೋದ್ರಿಂದ ಈ ಬ್ಲೌಸಿನಲ್ಲಿ ಯಾವ್ಯಾವ ಥರ ನಾನು ಯಾವ್ಯಾವ ಪಾರ್ಟ್ಸ್ನ ಮೆಷರ್ಮೆಂಟ್ ಮಾಡ್ತೀನಿ ಅದೇ ಮೆಷರ್ಮೆಂಟಲ್ಲೇ ಬಾಡಿನ ಮೆಷರ್ಮೆಂಟ್ನ ತೊಗೋಬೋದು, ಅಭ್ಯಾಸ ಮಾಡ್ಕೋಬೋದು. ಒಂದು ಕಲ್ತಂಗಾಗುತ್ತೆ, ಬಾಡಿ ಮೆಷರ್ಮೆಂಟ್ನ ತಗೊಳ್ಳೋದನ್ನ ಕಲ್ತಂಗಾಗುತ್ತೆ. ಅದಕ್ಕೆ ನಾನು ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಇದರಲ್ಲಿ ಯಾವುದೇ ರೀತಿ ಹೀಗೆ ಹಾಗೆ ಅಂತ ತೋರಿಸ್ಕೊಡಲ್ಲ, ಸ್ಟ್ರೈಟಾಗಿ ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ ಮಾತ್ರನೇ ಹೇಳ್ಕೊಡ್ತೀನಿ. ಮೊದಲಿಗೆ ಇದು ಲೆಂತು, ಎಲ್ಲಿವರೆಗೆ ಲೆಂತ್ ತೊಗೋಬೇಕು, ಬರೀ ಕಪ್ಸವ್ರಿಗೆ ಮಾತ್ರ ಲೆಂತ್ ತೊಗೋಬೇಕು, ಅಂದರೆ ಚೆಸ್ಟ್ವರೆಗೂ ಮಾತ್ರ ಲೆಂತ್ ತೊಗೋಬೇಕು. ಆ ಚೆಸ್ಟ್ವರೆಗೂ ಮಾತ್ರ ಲೆಂತ್ ತೊಗೊಳೋದಾದರೆ ಎಷ್ಟು ಬರುತ್ತೆ, 12.5 ಬರುತ್ತೆ. 12.5 ಮೆಷರ್ಮೆಂಟ್ನ ಅಳತೆ ಬ್ಲೌಸಲ್ಲಿ ಏನಿದೆ ಅದೇ ರೀತಿ 1 ಇಂಚ್ ಎಕ್ಸ್ಟ್ರಾ ತೊಗೋತೀವಿ. ಮೈ ಅಳತೆಲೂ 1 ಇಂಚ್ ಎಕ್ಸ್ಟ್ರಾ ತೊಗೋಬೋದು. 1 ಇಂಚು ಲೂಸಾಗಿ ತೊಗೊಂಡ್ರೆ 1 ಇಂಚ್ ಬೇಡ. ಕರೆಕ್ಟಾಗಿ ಫಿಟ್ಟಿಂಗಲ್ಲಿ ಬಾಡಿ ಮೆಷರ್ಮೆಂಟ್ನ ತೊಗೊಂಡ್ರೆ 1 ಇಂಚ್ ಬೇಕಾಗುತ್ತೆ. ನೀವು ತೊಗೊಳೋದ್ರ ಮೇಲೆ ಡಿಪೆಂಡು. ಟೈಟಾಗಿ ತೊಗೊಳೋಕ್ಕೆ ಟ್ರೈ ಮಾಡಿ. ಕರೆಕ್ಟಾಗಿ ಬಾಡಿ ಮೆಷರ್ಮೆಂಟ್ನ ತೊಗೊಂಡ್ರೆ ನಿಮಗೆ ಇಲ್ಲೇನಿದೆ ಅದೇ ರೀತಿಯೇ ಇಟ್ಕೋಬೋದು. ಈಗ 12.5 ಬಂದಿದೆ, ಅದಕ್ಕೆ ನಾನು 13.5 ಇಂಚಸ್ಸು ಲೆಂತ್ ಇಡ್ತಾಯಿದ್ದೀನಿ. ಇವಾಗ ಲೆಂತ್ ಆಗಿದೆ. ಲೆಂತ್ ಆದಮೇಲೆ ಈ ರೀತಿ ಕರೆಕ್ಟಾಗಿ ನಾವು ಶೋಲ್ಡರಿಂದ ಸ್ಟ್ರೈಟಾಗಿ ನೆಕ್ ಅವ್ರ ವಿಡ್ತ್ ಏನಿರುತ್ತೆ ಅದೇ ವಿಡ್ತಿಂದ ಅವ್ರ ಬಾಡಿ ಮೆಷರ್ಮೆಂಟಲ್ಲಿ ತೊಗೊಳೋದಾದ್ರೂ ಸೇಮ್ ಇದೇ ರೀತಿ ತೊಗೋಬೇಕು. ಅವ್ರದ್ದು ಎಲ್ಲಿವರೆಗೆ ಬೇಕು ಅಂತ ಕೇಳ್ತಾರೆ ಕಸ್ಟಮರು, ಅಲ್ಲಿವರೆಗೆ ನೆಕ್ ಡಿಪ್ನ ಇಟ್ಟರೆ ಸಾಕು. ಈಗ 8.5 ಇಂಚಸ್ ಇದೆ, ನಾನು ಇದನ್ನು 8.5 ಇಂಚಸ್ಸೇ ಇಟ್ಕೊತೀನಿ. ಇದು ಅಷ್ಟೇ, ಅವರ ಬಾಡಿ ಮೆಷರ್ಮೆಂಟಲ್ಲಿ ತೊಗೊಳೋದಕ್ಕೆ ಡೀಪ್ ನೆಕ್ಗಳಿಗೆ ಕಷ್ಟ ಆಗುತ್ತೆ. ಅವರನ್ನು ಕೇಳಿಬಿಟ್ಟು ಶೋಲ್ಡ್ರ್ ಎಷ್ಟು ಬೇಕು ಅಂತ ಕೇಳಿ ಅವ್ರು ಎಷ್ಟು ಕೇಳ್ತಾರೆ ಅಷ್ಟನ್ನು ಇಡ್ಬೋದು. ವಿತ್ ಶೋಲ್ಡ್ರು, ಫುಲ್ ಶೋಲ್ಡ್ರು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಫುಲ್ ಶೋಲ್ಡ್ರು ತೊಗೊಂಡ್ರೂ ಅವ್ರ ಶೋಲ್ಡ್ರ್ ಏನಿರುತ್ತೆ ಆ ರೀತಿ ತೊಗೋಬೋದು. ಈಗ ನಾನು ಶೋಲ್ಡ್ರು ಪೂರ್ತಿ ತೋರಿಸಲ್ಲ, ಇಲ್ಲೇನಿದೆ ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಈಗಿದು 2 ಇಂಚಿದೆ, 2.25 ಇಂಚಸ್ ಇದೆ. ನಾನು ಕಸ್ಟಮರು ಏನಾದರೂ ಜಾಸ್ತಿ ಕೇಳಿದ್ರೆ ಜಾಸ್ತಿ ಇಡ್ತೀನಿ, ಇಲ್ಲಾಂದರೆ ಕಡಿಮೆ ಇಡ್ತೀನಿ. ಈಗ ಇದರಲ್ಲಿ 3 ಇಂಚಸ್ ಬೇಕು, 3 ಇಂಚಸ್ನ ಇಡ್ತಾಯಿದ್ದೀನಿ. ಇವಾಗ ಬಾಡಿ ಸುತ್ತಳತೆನ ಯಾವ ರೀತಿ ತೊಗೋಬೇಕು ಅಂತಲೂ ತೋರಿಸ್ಕೊಡ್ತೀನಿ. ಬ್ಯಾಕಲ್ಲಿ ಡೀಪ್ ಇರುತ್ತೆ, ಹಿಂಗಾಗುತ್ತೆ. ಫ್ರಂಟಲ್ಲೂ ಈಕ್ವಲ್ ಇರುತ್ತೆ. ಇಲ್ಲಿ ಕಪ್ಸ್ ಹತ್ರ ತೊಗೊಂಡ್ರೆ ಹಿಂಗಾಗುತ್ತೆ. ಸೊ ನಾನಿವಾಗ ಒಂದೇ ಮೆಷರ್ಮೆಂಟ್ನ ತೋರಿಸ್ಕೊಡ್ತೀನಿ. ಎರಡೂ ಕಡೆಗೂ ಒಂದನ್ನೇ ಫಾಲೋ ಮಾಡ್ಬೋದು. ಅವ್ರದ್ದು ಸುತ್ತಳತೆ ನಾನೀಗ ಅದನ್ನು ಡಿವೈಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ, 21 ಇಂಚ್ ಬರುತ್ತೆ. ಅಲ್ಲಿಗೆ ಅವ್ರ ಸುತ್ತಳತೆ ಬಂದು ನಾನು ಈ ಸ್ಲೀವ್ಸ್
ಕಂಕ್ಲಿ ಏನಿದೆ ಈ ಕಂಕ್ಲಿ ಸ್ಟ್ರೈಟಲ್ಲೇ ತೊಗೋತಾ ಇದ್ದೀನಿ. ನಾನು ಈ ಡಾಟ್ ಹತ್ರ ತೊಗೋತಾ ಇಲ್ಲ, ಚೆಸ್ಟ್ ಮೇಲೆ ತೊಗೋತಾ ಇಲ್ಲ. ಚೆಸ್ಟಿಂದ ಮೇಲೆ ಕಂಕ್ಲು ಏನಿದೆ ಈ ಕಂಕ್ಲು ಮೆಷರ್ಮೆಂಟ್ನ ತೊಗೋತಾ ಇದ್ದೀನಿ. ಇದು ಸುತ್ತಳತೆ, ಬಾಡಿ ಸುತ್ತಳತೆ. ಇದರಲ್ಲಿ ಯಾವುದೇ ರೀತಿ ಆ್ಯಡ್ ಮಾಡೋಂಗಿಲ್ಲ, ಮೈನಸ್ ಮಾಡೋಂಗಿಲ್ಲ. ಬಟ್ ಇದೇನಿದೆ ಇದೇ ಮೆಜರ್ಮೆಂಟ್ನ ನೀವು ತೊಗೊಂಡ್ರೆ, ಕರೆಕ್ಟಾಗಿ ಬಾಡಿ ಫಿಟ್ಟಿಂಗ್ ತೊಗೊಂಡ್ರೆ ಯಾವ ರೀತಿಯೂ ಬ್ಲೌಸು ಲೂಸು ಟೈಟು ಬರೋಲ್ಲ, ಲೂಸು ಟೈಟು ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ರೀತಿ ಮೆಷರ್ಮೆಂಟ್ನ ತೊಗೊಳೋದನ್ನ ಕಲ್ತ್ಕೊಳ್ಳಿ, ಬಾಡಿ ಫಿಟ್ಟಿಂಗ್ ಮೆಷರ್ಮೆಂಟು. ಈಗ ಇದು ನನಗೆ 21 ಸಿಕ್ಕಿದೆಯಲ್ವಾ, ಈ 21 2 ಭಾಗದಲ್ಲಿ ಡಿವೈಡ್ ಮಾಡಿದ್ರೆ 10.5 ಬರುತ್ತೆ. ನಾನೇನು ಕಂಕ್ಲು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದು ಅದೇ ಮೆಷರ್ಮೆಂಟ್ನ ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಅದು ಬ್ರಾಡ್ ಬಂದು 3 ಇಂಚಸ್ನ ತೊಗೊಳುತ್ತೆ. ಇದಕ್ಕೆ ನಿಮ್ಗೆ ಹೆಂಗೆ ಬೇಕು, ಯಾವ ಶೇಪು ಏನಿಲ್ಲ, ಏನು ಕರೆಕ್ಟಾಗಿರೋದ್ರೆ ಶೇಪ್ ಬರುತ್ತೋ ಆ ಶೇಪನ್ನು ಹಾಕೋಬೇಕು. ಇದಿಷ್ಟು ಫ್ರಂಟ್ ಪಾರ್ಟಿಗೆ ಮೆಜರ್ಮೆಂಟ್ ಬೇಕಾಗಿರೋದು, ಅದು ಮೈ ಅಳತೆಯಲ್ಲಿ. ಇದು ಕೂಡ ಹಾಗೆ ಬೆನ್ನನ್ನು ಬ್ಯಾಕಿಂದ ಭುಜದಿಂದ ಲೆಂತ್ ತೊಗೋಬೇಕು. ಭುಜದಿಂದ ಅವರಿಗೆ ಎಷ್ಟು ಲೆಂತ್ ಬೇಕು ಅದನ್ನು ಕೇಳಿ ಭುಜದ ಲೆಂತ್ನ ತೊಗೋಬೇಕು. ಇದೇ ರೀತಿ ಮೆಷರ್ಮೆಂಟ್ನ ಲೆಂತ್ ತೊಗೋಬೇಕು. ಇದು ಮೆಷರ್ಮೆಂಟು ನನಗೆ 14.25 ಸಿಗ್ತಾಯಿದೆ, 14.25 ಸಿಗ್ತಾಯಿದೆ. ನಾನು ಇವಾಗ ಇದನ್ನು 15.25 ಮಾಡ್ಕೋತೀನಿ. 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊತೀನಿ. ಬ್ಯಾಕಲ್ಲಿ ಮೆಷರ್ಮೆಂಟ್ ತೊಗೊಂಡ್ಮೇಲೂ 14.25 ಇದ್ದರೆ 15.25ನೇ ಇಟ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಲೇಬೇಕು ಇದಕ್ಕೆ. ಈಗ ನಾನು ಭುಜದಿಂದ ಇಟ್ಟಿದ್ದೀನಲ್ಲ, 14.25 ಇದೆ, 15.25ನ ಇಟ್ಕೋತೀನಿ. ಈಗ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು. ಈಗೇನು ಲೆಂತ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಆ ಲೆಂತಿಗೆ ಮಾರ್ಕ್ ಹಾಕೊಳ್ಳೋಣ. ನೀವು ಡೀಪು ಕಸ್ಟಮರ್ನೇ ಕೇಳೇ ನಾವು ಮೆಷರ್ಮೆಂಟ್ ತೊಗೋಬೇಕು. ಅದು ಕೂಡ ಯಾವ ರೀತಿ ತೊಗೊಳೋದು ಅಂತ ಹೇಳ್ತಾ ಇದ್ದೀನಿ. ನೀವು ಫುಲ್ಲು ಸ್ಟ್ರೈಟಲ್ಲಾದರೂ ತೊಗೋಬೋದು, ಕ್ರಾಸಾಗಾದರೂ ತೊಗೋಬೋದು. ಈಗ ನೋಡಿ, ಕ್ರಾಸಾಗಿ ತೊಗೊಂಡ್ರೆ ಸೆಂಟ್ರಿಗೆ ಕರೆಕ್ಟಾಗಿ ಹಿಡಿದು ತೊಗೋಬೇಕು. 11.25 ಬರುತ್ತೆ. ನಮಗೆ ಕ್ರಾಸು ನನಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಸ್ಟ್ರೈಟಲ್ಲಿ ಕೂಡ ಇಟ್ಕೊಂಡು ತೊಗೋಬೋದು. ಬ್ಯಾಕಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಸ್ಟ್ರೈಟಲ್ಲಿ ಲೆಂತು ನಿಮ್ಗೆ ಈಸಿಯಾಗಿ ತೋರಿಸುತ್ತೆ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟನ್ನು ನಾವು ಮಾಡ್ಬೋದು. 10.25 ತೋರಿಸ್ತಾ ಇದೆ, ನಾನು 10.25ನೇ ಇಡ್ತೀನಿ ಇವಾಗ. ಇಲ್ಲಿ ಯಾವುದೇ ನೆಕ್ ಆದ್ರೂ ಡೀಪ್ ನೆಕ್ಗಳಿಗೆ, ಈ ರೀತಿ ಡೀಪ್ ನೆಕ್ಗಳಿಗೆ ಬ್ರಾಡ್ ಬರೋದು 1.25, 1.25, 2 ಇಂಚೇನೆ. ಮ್ಯಾಕ್ಸಿಮಮ್ 2 ಇಂಚ್ ಇಟ್ಕೋಬೋದು ಇವ್ರ ಸೈಜಿಗೆ. ಕಡಿಮೆ ಸೈಜ್ ಇದ್ದವ್ರಿಗೆ ಮಾತ್ರ 1.25, 1.25ನ ಇಟ್ಬೇಕಾಗತ್ತೆ. ಈಗ ಇದು ನಾನು ಬ್ಯಾಕಿಂದು ಲೆಂತು ಡೀಪು ಮೈ ಅಳತೆಯಲ್ಲಿ ಯಾವ ರೀತಿ ತೊಗೊಳೋದು ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ಈ ಶೋಲ್ಡರ್ ಎಷ್ಟಿದೆ ಅದನ್ನು ನಾನು ಮೆಷರ್ ಮಾಡಿ ತೊಗೋತಾ ಇದ್ದೀನಿ. 2.25 ಇದೆ, 3 ಇಂಚಸ್ ಇಡ್ತೀನಿ. 2.25 ಇದೆ, 3 ಇಂಚಸ್ ಇಡಬೇಕು. ಇದನ್ನು ಮ್ಯಾಕ್ಸಿಮಮ್ಮು
5.5 ಇಂಚು ಲೆಂತ್ ಇಟ್ಕೊಳ್ಳಿ. ಈ 42 ಇಂಚಸ್ಗೆ 5.5 ಲೆಂತ್ ಬೇಕು. ಅದಾದಮೇಲೆ ನಿಮಗೆ 6 ಸಿಗುತ್ತೆ, ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಆಗಿ 6 ಸಿಗುತ್ತೆ. ಅದಕ್ಕೆ ನಾನು 5.5ನ ಇಟ್ಕೊಂಡಿದ್ದೀನಿ. ಈಗ ನನಗೆ ಸುತ್ತಳತೆ, ಬ್ಯಾಕ್ ಸುತ್ತಳತೆ ಬೇಡ. ಫ್ರಂಟ್ ಸುತ್ತಳತೆ ಏನು ತೊಗೊಂಡಿದ್ದೀನಿ 10.5 ಇಂಚಸ್ಸು. ಅದೇ 10.5 ಇಂಚಸ್ಸಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಸುತ್ತಳತೆನ ನೋಡಿ ಮಾರ್ಕ್ ಮಾಡ್ಕೋಬೋದು. ಈಗ ಇಲ್ಲಿ ಬಾಡಿ ಫಿಟ್ಟಿಂಗ್ ಮೆಷರ್ಮೆಂಟ್ ಇದೆಯಲ್ವಾ, ನೋಡಿ, ಅಂದರೆ ಉಕ್ಸ್ಪಟ್ಟಿ ಬಿಟ್ಟು, ಈ ಉಕ್ಸ್ಪಟ್ಟಿ ಬಿಟ್ಟು ಮೆಷರ್ಮೆಂಟ್ ಮಾಡಬೇಕು ಸುತ್ತಳತೆನ. ಸೊಂಟದಲ್ಲೂ ಅಷ್ಟೇ ಸೇಮ್, ಅವ್ರದ್ದು ಏನು ಸೊಂಟ ಬ್ಲೌಸ್ ಎಲ್ಲಿ ಕೂರುತ್ತೆ ಅಲ್ಲೇ ಬಾಡಿ ಫಿಟ್ಟಿಂಗ್ನ ತೊಗೋಬೇಕು. ಬೇರೆ ಇನ್ನೆಲ್ಲಿ ತೊಗೊಂಡ್ರು ಬ್ಲೌಸ್ ಫಿಟ್ಟಿಂಗ್ ಕೂರಲ್ಲ. ಈಗ ನಾನು ಇದನ್ನು ಅಳತೆ ಬ್ಲೌಸಲ್ಲಿರೋದ್ರಿಂದ ಇಷ್ಟು ತೋರಿಸ್ತಾ ಇದ್ದೀನಿ. 36.5 ಇಂಚಸ್ ಬರುತ್ತೆ. ಇದನ್ನು 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ಹೇಳಿ? 9 1 ಪಾಯಿಂಟ್ ಏನೋ ಬರುತ್ತೆ. 9 ಪಾಯಿಂಟ್ ಬರುತ್ತೆ. ಈಗ ನನಗೆ ಕ್ರಾಸಾಗಿ ನಾನು ಮೆಜರ್ ಮಾಡಿದ್ರು 9.25 ಇಂಚಸ್ಗೆ ಅವ್ರ ಬಾಡಿ ಫಿಟ್ಟಿಂಗ್ ಇದೆ. 1/2 ಇಂಚಸ್ಸು ಡಾಟಿಗೆ ಇಲ್ಲೇ ಇಟ್ಕೊತಾ ಇದ್ದೀನಿ, ಹಿಂಗೆ ಸ್ಟ್ರೈಟಾಗಿ. ಈ ಡಾಟಿಗೆ ಈ ಮೆಷರ್ಮೆಂಟ್ ಹೋಗುತ್ತೆ. ನಾನು ಮೊದಲೇ ಈ ಮೆಷರ್ಮೆಂಟಿಗೆ ಇಲ್ಲಿ ಹಾಕಿ ಮತ್ತು ಇಲ್ಲೊಂದು ಇಂಚ್ ಕ್ರಾಸ್ ಮಾಡಿದ್ರು ಒಂದೇ, ಇಲ್ಲಿ ನಾನು ಸ್ಟ್ರೈಟ್ ಹಾಕ್ಕೊಳ್ಳೋದ್ರಿಂದ ಇದು ಬಾಡಿ ಫಿಟ್ಟಿಂಗ್ ಹೋಗುತ್ತಲ್ವ. ಇದು ಡಾಟಿಗೆ ಹೋದಾಗ ಈ ಮೆಷರ್ಮೆಂಟಿಗೆ ನಮಗೆ ಬಾಡಿ ಫಿಟ್ಟಿಂಗ್ ಸಿಗುತ್ತೆ. ನಾವು ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಂಡ್ರೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು. ಡಾಟ್ ಹಿಡಿಯಲ್ಲ ಅಂದರೆ ಮಾತ್ರ ಈ ರೀತಿ ಬಾಡಿ ಫಿಟ್ಟಿಂಗ್ ಹಿಡಿಬೋದು. ಇದು ಡಾಟ್ನ ಲೆಸ್ ಮಾಡೋ ಜಾಗ. ಡಾಟ್ ಬೇಕು ಅಂದರೆ ಇಲ್ಲಿಗೆ ಮಾರ್ಕ್ ಹಾಕೋಬೇಕು. ಇದರಲ್ಲಿ ಡಿಪಿಗೆಲ್ಲ ಎಷ್ಟು ಇಟ್ಕೋಬೇಕು ಅಂತ ಗೊತ್ತಿರಲ್ಲ. ಈಗ ನಾನು ಇದಕ್ಕೆ ಈ ಬಾಡಿ ಫಿಟ್ಟಿಂಗ್ ಏನಿದೆ ಇದಕ್ಕಿಂತ 1 ಇಂಚ್ ಅಲ್ಲ, ಅರ್ಧ ಇಂಚು ಜಾಸ್ತಿ ಮಾಡ್ಕೋತೀನಿ. ಅಂದರೆ ಇಲ್ಲಿ ಏನಿದೆ 2 ಇಂಚಸ್ಸು, ಇಲ್ಲಿ ಅವರಿಗೆ 3 ಇಂಚಸ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1 ಇಂಚಸ್ ಇದ್ದರೆ ಇಲ್ಲಿ 1.25 ಇದ್ದರೆ ಇಲ್ಲಿ 3 ಇಂಚಸ್ಸು, 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿಗೂ 1 ಇಂಚಸ್ಸು ಎಕ್ಸ್ಟ್ರಾ ತೊಗೋತೀವಿ. ಇದಿಷ್ಟು ಮೈಯಳತೆನ ತಗೋಬೇಕಾದಂಥ ಮೆಜರ್ಮೆಂಟ್ಗಳು. ಈಗ ಇದನ್ನು ನಾನು ಕಟ್ ಮಾಡ್ತೀನಿ. ಸ್ಲೀವ್ಸಿಗೆ ಇವ್ರು ತುಂಬ ದೊಡ್ಡ ಸೈಜ್ ಸ್ಲೀವ್ಸು, ಅವ್ರ ಕೈ ಕೂಡ ದಪ್ಪ ಇರೋದ್ರಿಂದ ದೊಡ್ಡ ಮೆಷರ್ಮೆಂಟು. ಈಗ ಇದು ಸಾಕಾಗಲ್ಲ, ಹಾಗಾಗಿ ನಾನು ಮೆಷರ್ಮೆಂಟಿಗೋಸ್ಕರ ಇಲ್ಲಿ ಒಳಗಡೆಗೆ ಬಟ್ಟೆ ಬಿಟ್ಕೊಂಡು ಈ ಕಡೆಯಿಂದ ಅಗಲ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದು ನನಗೆ ಮೆಷರ್ಮೆಂಟಿಗೆ ಕರೆಕ್ಟ್ ಆಗುತ್ತೆ, ಮೆಷರ್ಮೆಂಟ್ ಹಾಕೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಈಗ ಇದನ್ನು 1/2 ಇಂಚು ನಾನು ಮಾರ್ಕ್ ಹಾಕೋತಾ ಇದ್ದೀನಿ. ಈಗ ನಾನು ಫಸ್ಟಿಗೆ ಲೆಂತ್ ಏನಿದೆ ಅದೇ ಲೆಂತನ್ನು ಫಾಲೋ ಮಾಡಬೇಕು. ತೋಳಲ್ಲಿ ಯಾವಾಗಲೂ ಬೇಕು. 10.25 ಇಂಚಸ್ ಇದೆ, 10.25 ಇಂಚಸ್ಸಿಗೆ ಮೆಷರ್ಮೆಂಟ್ ಹಾಕ್ತಾ ಇದ್ದೀನಿ. ಇದು ಅಷ್ಟೇ, ಕೈ ಸುತ್ತಳತೆ ಯಾವ ರೀತಿ ಬರುತ್ತೆ, ಸುತ್ತಳತೆ ನಾವು ಕೈ ಸುತ್ತಳತೆ ಈ ರೀತಿ ತೊಗೋತೀವಲ್ಲ ಅದೇ ಸುತ್ತಳತೆಲೆ ಇದ್ದು 14 ಇಂಚು ಸುತ್ತಳತೆ ಡಿವೈಡ್ ಮಾಡಿದ್ರೆ 7 ಇಂಚ್ ಬರುತ್ತೆ. 7 ಇಂಚಿಗೆ ಮಾರ್ಕ್ ಹಾಕೋಬೇಕು. ಇವಾಗ ಕೆಲವರು ಸ್ಲೀವ್ಸು ಯಾವ ರೀತಿ ತೊಗೋತಾರೆ, ನೀವು ಈ ರೀತಿ ಸ್ಟ್ರೈಟಾಗೂ ತೊಗೋಬೋದು, ಈ ರೀತಿಯೂ ತೊಗೋಬೋದು ಸುತ್ತಳತೆನ. ಇಲ್ಲಿಂದ ತೊಗೊಂಡ್ರೆ 9 ಇಂಚಸ್ ಬರುತ್ತೆ, ಇಲ್ಲಿಂದ ತೊಗೊಂಡ್ರೆ 8 ಇಂಚಸ್ ಬರುತ್ತೆ. 2 ಇಂಚು ಡಿಫ್ರೆನ್ಸ್ ಆಗುತ್ತೆ. ನೀವು ಯಾವ ರೀತಿ ಮೆಜರ್ಮೆಂಟ್ ತೊಗೋತೀರಾ ಆ ರೀತಿಯೇ ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕಾಗತ್ತೆ.
ಈ ರೀತಿ ಸುತ್ತಳತೆ ತೊಗೊಂಡ್ರು ನೀವು ಇದೇನಿದೆ ಎಷ್ಟು ಬರುತ್ತೆ ಅಷ್ಟೇ ಇಡಬೇಕು. 8 ಇಂಚಸ್ಸು ಸುತ್ತಳತೆ ಬರುತ್ತೆ. ಈ 8 ಇಂಚಸ್ನ ನಾನು ಸ್ಟ್ರೈಟಿಗೆ ತೊಗೋತೀನಿ. ಇದನ್ನು ಆರ್ಮೋನ್ಸ್ ಎಷ್ಟು ಇಳಿಸ್ಬೇಕು, ಲೆಂತ್ ಈ ಮೆಷರ್ಮೆಂಟ್ ಎಷ್ಟು ಇಳಿಸ್ಬೇಕು ಅಂದರೆ ಇವ್ರ ಬಾಡಿ ಫಿಟ್ಟಿಂಗಿಗೆ 4 ಇಂಚು ಡೌನ್ ಮಾಡಬೇಕು. ಕೈ ದಪ್ಪ ಇದೆ, ಸೊ ಹಾಗಾಗಿ 4 ಇಂಚಸ್ನ ಡೌನ್ ಮಾಡಬೇಕಾಗುತ್ತೆ. ಈ 4 ಇಂಚಸ್ಗೆ ಡೌನ್ ಆದಮೇಲೆ ಸ್ಲೀವ್ಸ್ ಅಳತೆ ಸುತ್ತಳತೆ ತೊಗೊಂಡಿರೋದು 8 ಇಂಚಸ್ಸು. ಈ 8 ಇಂಚಸ್ಗೆ ಮಾರ್ಕ್ ಹಾಕೋತೀನಿ. ಈಗ ಇಲ್ಲಿಂದ ಹಿಡಿದು ನೋಡಿದ್ರೆ ನನಗೆ ಸೇಮ್ ಅಷ್ಟೇ ಬರುತ್ತೆ, 9 ಇಂಚಸ್ಸು, 9.25 ಇಂಚಸ್ಸು ಇಷ್ಟು ಬರುತ್ತೆ. ಇದೇನಿದೆ ಈ ಸುತ್ತಳತೆ ಕೂಡ ಇಲ್ಲೇ ಇಷ್ಟು ತೋರಿಸುತ್ತೆ ಅಷ್ಟೇ ನಮಗೆ ಸುತ್ತಳತೆ ಬರಬೇಕು.